ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾರ್ವತಿ, ಜನನಿ ಬರೋ ಹೊತ್ತಾಯ್ತು. ಪಾಪ ಎಷ್ಟು ದಿನ ಆಯ್ತು ಅವಳು ಮನೆ ಬಿಟ್ಟು ಹೋಗಿ. ಮನೆ ಊಟ ಅಂದರೆ ಪ್ರಾಣ ಅವಳಿಗೆ. ಅವಳಿಗೆ ಇಷ್ಟ ಆಗೋದನ್ನೆಲ್ಲ ಮಾಡಿದೆಯಲ್ಲಮ್ಮ? ಹ್ಞೂ ಅತ್ತೆಮ್ಮ, ಜನನಿಗೆ ಇಷ್ಟ ಆಗೋ ಎಲ್ಲ ಅಡುಗೆಗಳನ್ನೂ ತಯಾರು ಮಾಡಿದ್ದೀನಿ. ಅವಳು ಬರ್ತಿದ್ದ ಹಾಗೆ ಊಟಕ್ಕೆ ಕರ್ಕೊಂಡು ಹೋಗೋದಷ್ಟೇ. ಸರಿಯಮ್ಮ. ಮಮ್ಮಿ ಬರೋದು ಇನ್ನೂ ಇಷ್ಟ ಆಯ್ತು. ನನ್ ಬಂದಾಯ್ತು ಬಂಗಾರಿ. ಮಮ್ಮಿ ಹೇಗಿದ್ಯಾ ಪುಟ್ಟಣಿ? ನಾನ್ ಚೆನ್ನಾಗಿದ್ದೀನಿ. ಜನನಿ ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ ಅತ್ತೆ. ನೀವೆಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀವಿ. ಜನನಿ, ಅಂದ್ಕೊಂಡಿದ್ದ ಕೆಲಸ ಹೇಗಾಯ್ತಮ್ಮ? ಚೆನ್ನಾಗಾಯ್ತಾ? ಹಾ ಮಾವ, ಎಲ್ಲ ಚೆನ್ನಾಗಾಯ್ತು. ಮಮ್ಮಿ, ನನ್ನ ಬಿಟ್ಟು ನೀನೆಲ್ಲೂ ಹೋಗ್ಬೇಡ ಪ್ಲೀಸ್. ಇಲ್ಲ ಬಂಗಾರಿ, ಈಗ ಮಮ್ಮಿ ಬಂದಿದ್ದೀನಲ್ಲ, ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಸರಿನಾ? ಸರಿ ಮಮ್ಮಿ. ಏನಾಯ್ತು? ಅಯ್ಯೋ, ಗಾಯ ಆಗಿದೆ. ಕುತ್ಕೊಳ್ಳಿ. ಏನ್ ಪುಟಾಣಿ ಇದು? ಅಯ್ಯೋ, ಗಾಯ ಆಗಿದೆ. ಪುಟಾಣಿ, ಗಾಯ ಹೇಗಾಯ್ತು? ಅದು ಪುಟಾಣಿ ಆಟ ಆಡ್ಲಿ ಅಂತ ಪಾರ್ಕ್ ಕರ್ಕೊಂಡೋಗಿದ್ದೆ ಕಣಮ್ಮ. ಅಲ್ಲಿ ಆಟ ಆಡ್ಬೇಕಾದ್ರೆ ಸ್ವಲ್ಪ ಏಟಾಗೋಯ್ತು. ಜೊತೆಗೆ ಕರ್ಕೊಂಡು ಹೋದ್ಮೇಲೆ ಹುಷಾರಾಗಿ ನೋಡ್ಕೋಬೇಕು ತಾನೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ಮಮ್ಮಿ, ಸಾರಟಿ ಮೆಡಿಸಿನ್ ಹಚ್ಚಿದ್ದಾರೆ. ಸರಿ ಬಂಗಾರಿ, ಇನ್ ಮುಂದೆ ಹುಷಾರಾಗಿರ್ಬೇಕು, ಆಯ್ತಾ? ಒಂದ್ ನಿಮಿಷ ಇರು. ಟಣಿ, ಮಮ್ಮಿ ನಿನ್ಗೋಸ್ಕರ ಏನ್ ತಂದಿದ್ದಾರೆ ಗೊತ್ತಾ? ಟಂಟಡನ್. ವಾವ್, ಸೂಪರ್. ಥ್ಯಾಂಕ್ ಯು ಮಮ್ಮಿ. ನಿನ್ ಕೈಗೆ ಹಾಕ್ಲಾ? ಪುಟಾಣಿ, ಇವಾಗ ನಾನು ಬಂದಿದ್ದೀನಲ್ಲ, ನಿನ್ ಜೊತೆಗೆ ಇರ್ತೀನಿ, ಎಲ್ಲೂ ಹೋಗಲ್ಲ, ಸರಿನಾ? ಓಕೆ ಮಮ್ಮಿ. ಬಾ. ಜನನಿ, ನಿನಗಿಷ್ಟ ಆಗಿರೋ ಅಡುಗೆಗಳನ್ನೆಲ್ಲ ತಯಾರು ಮಾಡಿದ್ದೀನಿ, ಬಾ ಊಟ ಮಾಡು. ಹೌದಾ ಅಕ್ಕ? ಅಯ್ಯೋ, ನಾನಂತೂ ಮನೆ ಊಟನ ತುಂಬ ಮಿಸ್ ಮಾಡ್ಕೊಳ್ತಿದ್ದೆ. ಇರಿ, ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.